ನಗರದ ಇಸ್ಕಾನ್ ಮಂದಿರದಲ್ಲಿ ಆಗಸ್ಟ್ 16ರಂದು ನಡೆಯಲಿರುವ ಶ್ರೀಕೃಷ್ಣನ 5253ನೇ ಅವತಾರದ ಆಚರಣೆಯಾಗಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಸದ್ಭಕ್ತರನ್ನು ಭವ್ಯವಾಗಿ ಸ್ವಾಗತಿಸಲು ನನಗೆ ಅಪಾರ ಸಂತೋಷವಾಗಿದೆ ಎಂದು ಇಸ್ಕಾನ್ ಮಂದಿರದ ಕೇಂದ್ರ ವ್ಯವಸ್ಥಾಪಕ ಸಾರಥಿ ಶ್ಯಾಮಸುಂದರ್ ಹರ್ಷ ವ್ಯಕ್ತಪಡಿಸಿದರು. ಅವರಿಂದು ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 13 ವರ್ಷಗಳ ಹಿಂದೆ ಸಣ್ಣ ಭಕ್ತ ಸಮೂಹದಿಂದ ಪ್ರಾರಂಭವಾದ ಈ ಮಹೋತ್ಸವ ಈ ವರ್ಷ 20,000ಕ್ಕೂ ಹೆಚ್ಚು ಭಕ್ತ ಜನರನ್ನು ಆಕರ್ಷಿಸುವ ನಗರಾದ್ಯಂತ ಆಧ್ಯಾತ್ಮಿಕ ಆಚರಣೆಯಾಗಿ ಬೆಳೆದಿದೆ ಎಂದರು. ಅಂದು ಬೆಳಗ್ಗೆ 4:30ರಿಂದ ಮಧ್ಯರಾತ್ರಿಯವರೆಗೆ ಇಸ್ಕಾನ್ ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಸಂತಸ ಸಡಗರ ಮನೆ ಮಾಡಿರುತ್ತದೆ. ಮಹೋತ್ಸವದ ಅಂಗವಾಗಿ ಮಂಗಳಾರತಿ, ಅಖಂಡ ಭಗವದ್ಗೀತೆ ಪಾಠ, ಎಲ್ಲಾ 700 ಶ್ಲೋಕಗಳ ನಿರಂತರ ಪಠಣ, ಶಾಂತಿ ಮತ್ತು ಶುಭವನ್ನು ಕೋರುವುದು, ಸಹಸ್ರಾರು ಭಕ್ತರಿಗೆ ಅನ್ನದಾನ ಸೇವೆ, ಪಲ್ಲಕ್ಕಿ ಉತ್ಸವ, ತೆಪ್ಪೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಮಹಾ ಅಭಿಷೇಕವೂ ನಡೆಯಲಿದೆ ಎಂದರು. ರಾಯಚೂರಿನಲ್ಲಿ ಇಸ್ಕಾನ್ ನಮ್ಮ ಧ್ಯೇಯದ ದೇವಾಲಯದ ಚಟುವಟಿಕೆಗಳನ್ನು ಮೀರಿದೆ. ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಉಪಕ್ರಮಗಳ ಮೂಲಕ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಬದ್ಧರಾಗಿದ್ದೇವೆ. ಇದರ ಭಾಗವಾಗಿ ಕಳೆದ ವಾರವಷ್ಟೇ ಕೃಷ್ಣ ಜನ್ಮಾಷ್ಟಮಿ ಪೂರ್ವ ಆಚರಣೆಗಳ ಭಾಗವಾಗಿ ರಾಯಚೂರಿನ 25 ಶಾಲೆಗಳ 4,200 ವಿದ್ಯಾರ್ಥಿಗಳಿಗೆ 16 ವಿಭಾಗಗಳಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ. ಇವುಗಳಲ್ಲಿ ಗೀತಾ ಪಠಣ, ಭಕ್ತಿ ಕಥೆ ಹೇಳುವಿಕೆ, ಚಿತ್ರಕಲೆ, ರಸಪ್ರಶ್ನೆ ಮತ್ತು ಇನ್ನೂ ಹೆಚ್ಚಿನವು ಸೇರಿವೆ. ಪ್ರತಿಯೊಬ್ಬರು ಭಾಗವಹಿಸುವವರಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು ಮತ್ತು ವಿಜೇತರಿಗೆ ಪದಕಗಳು ಮತ್ತು ಉಡುಗೊರೆಗಳನ್ನು ನೀಡಲಾಯಿತು. ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಯುವ ಪೀಳಿಗೆಯಲ್ಲಿ ನೈತಿಕ ಮೌಲ್ಯಗಳು ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆಯನ್ನು ಬೆಳೆಸುವುದಾಗಿದೆ ಎಂದರು. ಸುಮಾರು 13 ವರ್ಷಗಳಿಂದ ರಾಯಚೂರಿನಲ್ಲಿ ಸತತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಸಣ್ಣ ಒಕ್ಕೂಟದ್ದು ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ ಹಬ್ಬದಲ್ಲಿ. ಹಾಗೂ ದಿನವಿಡೀ ನಾನಾ ರೀತಿಯ ಪೂಜಾ ಕಾರ್ಯಕ್ರಮಗಳು, ಬೆಳಗ್ಗೆ 4:30ರಿಂದ ಮಂಗಳಾರತಿ, ನಂತರ ಶ್ರೀಮದ್ ಭಗವದ್ಗೀತೆ ಪಠಣ, ಸಂಪೂರ್ಣ 700 ಶ್ಲೋಕಗಳ ಅಖಂಡ ಪಠಣ ಆಗುತ್ತೆ. ನಂತರ ಪಲ್ಲಕ್ಕಿ ಉತ್ಸವ, ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಉತ್ಸವ, ನಂತರ ತೆಪ್ಪೋತ್ಸವ. ಸಂಜೆಯ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾನಾ ಸಾಂಸ್ಕೃತಿಕ ತಂಡಗಳಿಂದ, ರಾತ್ರಿ ಮಹಾ ಅಭಿಷೇಕ ಹಾಗೂ ದಿನವಿಡೀ ಬರುವಂಥ ಸಕಲ ಭಕ್ತಾದಿಗಳಿಗೆ ಅನ್ನದಾನ ಸೇವೆ ಇರುತ್ತೆ. ಹೀಗೆ ಕೃಷ್ಣನ ಒಂದು ಭಕ್ತಿಯ ಪ್ರಚಾರ ಮಾಡಲಿಕ್ಕೆ, ಕೃಷ್ಣ ಸೇವೆ ತೊಡಗಿಸಲಿಕ್ಕೆ ವಿಶೇಷವಾದಂತಹ ಸಮಾರಂಭ. ಇದಲ್ಲದೆ ಇಸ್ಕಾನ್ ರಾಯಚೂರಿನಲ್ಲಿ ನಮ್ಮ ಧ್ಯೇಯವು ದೇವಾಲಯ ಚಟುವಟಿಕೆಗಳನ್ನು ಮೀರಿ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಉಪಕ್ರಮಗಳ ಮೂಲಕ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ನಾವು ಬದ್ಧರಾಗಿದ್ದೇವೆ. ಶಿಕ್ಷಣ ಮತ್ತು ಯುವಜನರನ್ನು ತೊಡಗಿಸಿಕೊಳ್ಳಲು ಕಳೆದ ವಾರ ಜನ್ಮಾಷ್ಟಮಿ ಪೂರ್ವ ಆಚರಣೆ ಭಾಗವಾಗಿ ಸುಮಾರು 25 ಶಾಲೆಗಳಲ್ಲಿ ನಾನಾ ರೀತಿಯ ಸಾಂಸ್ಕೃತಿಕ ಸ್ಪರ್ಧೆಗಳು ನೆರವೇರಿಸಲಾಗಿತ್ತು. ಸುಮಾರು 4,000ಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು. ಭಗವದ್ಗೀತೆ ಶ್ಲೋಕ ಪಠಣ, ಡ್ರಾಯಿಂಗ್, ಮಾರ್ಷಲ್ ಆರ್ಟ್ಸ್, ರೂಬಿಕ್ಸ್ ಕ್ಯೂಬ್, ಈ ರೀತಿಯಲ್ಲಿ ಎಲ್ಲ ಭಾಗವಹಿಸಿದ ಮಕ್ಕಳಿಗೆ ಒಂದು ನಾಮಪತ್ರ ಹಾಗೂ ಗಿಫ್ಟ್ಸ್ ಕೂಡ ಕೊಡಲಾಗಿತ್ತು, ಹಾಗೂ ವಿದ್ಯಾರ್ಥಿಗೆ ಮೆಡಲ್ ಕೂಡ ಕೊಡಲಾಗಿತ್ತು. ಈ ರೀತಿ ಕೇವಲ ಪೂಜೆ ಪುನಸ್ಕಾರ ಒಂದೇ ಅಲ್ಲದೆ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ನಮ್ಮ ಭಾರತೀಯ ಸಂಸ್ಕಾರ ಹಾಗೂ ಒಳ್ಳೆಯ ನಡವಳಿಕೆ, ಇದರ ಒಂದು ಜ್ಞಾನ ಕೂಡ ಸಂಸ್ಥೆ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಿಂದ ಈ ದಿವಸ ಎಲ್ಲರಲ್ಲಿ ಒಂದು ಕೋರಿಕೆ, ದೈವಿಕ ವಿಷಯವನ್ನು ನಮ್ಮ ಒಂದು ಮೀಡಿಯಾದಲ್ಲಿ ಅದನ್ನು ಹರಡಿಸಿ ಹಾಗೂ ಆದಷ್ಟು ಜನ ಈ ಒಂದು ಹಬ್ಬದಲ್ಲಿ ಭಾಗವಹಿಸಿ ಒಂದು ಸಂತೋಷವಾದಂತಹ ಒಂದು ಹಬ್ಬ. ಇರಲ್ಲ ಈಗ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿದೆ. ಛತ್ ರೂಫ್ ಸ್ಲ್ಯಾಬ್ ಇವಾಗ ಮಾಡ್ತಾ ಇದ್ದೀವಿ, ನಡೀತಾ ಇದೆ. ಇನ್ನೂ ಇನ್ನೊಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನುವಂತಹ ಒಂದು. ಈ ಸಂದರ್ಭದಲ್ಲಿ ಅಭಿಷೇಕ್ ಗಾಣದಾಳ, ಬೃಂದಾವನ ಇಂಡಸ್ಟ್ರೀಸ್, ಧನಾಶ್ರಯ್, ಶ್ರೀನಿವಾಸ್, ಪರನಂದಿನಿ ಲಲಿತಾ, ಶಶಿಮುಖಿ ಸಖಿ ಸೇರಿದಂತೆ ಇತರರಿದ್ದರು.